ನಂಬರು ಡೆಡ್ ಆಗಿದೆ ಸರ್. ನಾನು ಯಾವ ನಂಬರು ಒಂದಿಲ್ಲ ಸರ್. ನನ್ನ ತಂಗಿನ ಮೊದಲನೇ ಸರಿ ಅವಳು ಮೀಟ್ ಮಾಡಿದ್ದೆ. ಏನ್ರಿ ಸರ್ ನೀವು ಹೇಳ್ತಿರೋ ವ್ಯಕ್ತಿ ಇವ್ರನ್ನ ಸ್ವಲ್ಪ ನೋಡಿ. ಹೌದು ಇವನೇ ಸರ್. ಆದ್ರೆ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದೆ. ಕೂದಲಿಗೆ ಕಲರ್ ಹಾಕಿದ್ದ. ಯಾವಾಗ ನೋಡ್ರು ಬಾಯಲ್ಲಿ ಬಬ್ಲು ಗಮ್ನ ಎಮ್ಮೆ ತರ ಅಗಿತಾನೆ ಇರ್ತಿದ್ದ ಸರ್. ನನ್ ದುಡ್ಡು ಹಾಳಾಗೋಗ್ಲಿ ಸರ್. ನನ್ನ ತಂಗಿ ಲೈಫ್ನೇ ಹಾಳು ಮಾಡ್ಬಿಟ್ಟ ಸರ್. ತಾವು ದಯವಿಟ್ಟು ಅವನ್ನ ಕಣ್ಣಿಡ್ದು ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಸರ್. ಡೀಟೇಲ್ಸ್ ಎಲ್ಲ ತಗೊಳ್ರಿ. ನೋಡಿಮ್ಮ, ನಿಮ್ಮ ಆಶ್ರಮಕ್ಕೆ ಬಂದು ಮೋಸ ಮಾಡಿದನು ಇವನೇನಾ? ಇಲ್ಲ, ಅವನ್ ಈ ತರ ಇರ್ಲಿಲ್ಲ. ಏನ್ ಹೇಳ್ತಿದ್ದೀರಿ? ಅವನ ಮುಖದಲ್ಲಿ ದೈವಿಕ ಕಳೆ ಇತ್ತು. ಅದನ್ನು ನೋಡಿ ನಾವು ಮೋಸ ಹೋಗಿತ್ತು. ಇವ್ರು ಹೇಳೋದನ್ನೆಲ್ಲ ಬರ್ಕೊಳ್ರಿ. ನೋಡ್ರಿ, ನಿಮ್ ತಂಗಿನ ಚೀಟ್ ಮಾಡಿದವನು ಇವನೇನಾ? వీడే సార్, వీడే. ఇలాగే ఉన్నాడు సార్, ఇలాగే ఉన్నాడు. ಪೊಲೀಸ್ ಇಲಾಖೆಯಿಂದ ಒಂದು ಮುಖ್ಯ ಪ್ರಕಟಣೆ. ಹಲವಾರು ವೇಷಗಳಲ್ಲಿ ಕೆಲ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಬೇರೆ ಬೇರೆ ವೇಷ ಹಾಗೂ ಭಾಷೆಗಳಿಂದ ವಂಚಿಸಿ ಅವರ ಬಳಿ ಇರುವ ಹಣ ಮತ್ತು ಒಡವೆಗಳನ್ನು ದೋಚಿಕೊಂಡು ಓಡಿ ಹೋಗಿರುವ ಮೋಸದ ಈ ಮನ್ಮಥರಾಜನನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ಈತನ ಬಗ್ಗೆ ವಿವರ ತಿಳಿಸಿದವರಿಗೆ ಬಹುಮಾನ ಪ್ರಕಟಿಸಿದ್ದಾರೆ. ನಾನ್ ನಂಬುದಿಲ್ಲ. ನೀವ್ ಹೇಳೋ ತರ ವ್ಯಕ್ತಿ ಅವರಲ್ಲ. He is a good man. ನೀನೇನ್ ಹೇಳ್ತೀಯ? ಹೆಣ್ಮಕ್ಳಿಗೆ ಬುದ್ಧಿ ಇರ್ಬೇಕು, ಬರೀ ಬ್ಯೂಟಿ ಇದ್ರೆ ಸಾಲದು. ಇಲ್ಲಿ ನೋಡು ಏನ್ ಬಂದಿದೆ ಅಂತ. ಇದೇನೇ ಇದು? ಇವ್ನು ಅವನೇ ಕಡೆ. ಆಫೀಸರ್ಸ್, ಅವನ ಬಗ್ಗೆ ಡಿಫರೆಂಟ್ ಒಪಿನಿಯನ್ ಇದೆ. ಬಿ ಅಲರ್ಟ್. ಸರಿ ಸರ್. ಹಿ ಇಸ್ ವೆರಿ ಡೇಂಜರಸ್. ಅವ್ನು ಯಾರು ಏನು ಅಂತ ತಿಳ್ಕೊಳ್ಳೇಬೇಕು. ನೋಡ್ರಯ್ಯ, ಅವನೊಬ್ಬ ದೊಡ್ಡ ಚೀಟರು. ಅವನನ್ನು ಬಿಟ್ಕೊಡುದು. ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮೇಶನ್ ಕಳಿಸಿ. ಓಕೆ? ಓಕೆ ಸರ್. ಮಳೆ ಬರ್ತಿದೆ ಅಂತ ಮನೆಗೆ ಹೊರಡ್ಬಿಡ್ಬೇಡಿ. ಏನಯ್ಯ, ಮೇಲಿಂದ ಒಬ್ಬ ಬಿದ್ದ, ಅವನ್ನ ನಾವು ಹುಡುಕ್ತಾ ಇದೀವಿ. ನೀನೇನಾದ್ರೂ ನೋಡ್ದ್ಯಾ? ಬಿದ್ದದನ್ನ ನಾನು ನೋಡ್ದೆ ಸಾ. ಕಾಪಾಡೋಷ್ಟರಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ನಾವೇನ್ ಕಳ್ಳೆಪುರಿ ತಿಂತಿಲ್ಲ ರೀ. ಹುಡುಕಿದ ತಕ್ಷಣ ಯಾವ ಕ್ರಿಮಿನಲ್ಲು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅವನು ಸಾಮಾನ್ಯದವನಲ್ಲ, ಬುದ್ಧಿವಂತ, ತುಂಬಾ ಬುದ್ಧಿವಂತ. ಟಿಕೆಟ್ 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 ಹೇಳ್ರಿ, ಟಿಕೆಟ್ ತಗೊಳ್ರಿ. ಟಿಕೆಟ್ ಟಿಕೆಟ್ ತಗೊಂಡ್ರೆ ತುಂಡ್ಪಟ್ಟ.
ಟಿಕೆಟ್ ತಗೊಂಡೆ ಅಂತ ಬಾಯ್ ಬಿಟ್ಟು ಮಾತಾಡಕ್ ಆಗಲ್ಲ ನಿಂಗೆ ಎಂತ ಎಂತ ಬಾಯಿ ಬಿಡುವುದು, ಎಂತ ಮಾತಾಡುವುದು? ಮಾತು 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 ಮಾತು. ಈ ದೇಶದಲ್ಲೆಲ್ಲ ಬರೀ ಮಾತು ಮಾತು ಮಾತು. ದೇಶವೇ ತೂತ್ ತೂತ್ ಬಿದ್ದು ಹೋದ್ರು ಮಾತಾಡ್ತಾ ಇರ್ತಾರೆ. ನಿನಗೆ ಒಂದು ವಿಷಯ ಗೊತ್ತುಂಟಾ? 100ಕ್ಕೆ 90 ಜನ ಬರೀ ಮಾತಾಡೋರು ಸಿಗೋದು ಈ ದೇಶದಲ್ಲಿ. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಎಷ್ಟು ಹೆಚ್ಚು ಮಾತಾಡ್ತೀವೋ ಅಷ್ಟು ಆಯುಷ್ಯ ನಮ್ದು ಕಡಿಮೆ ಆಗ್ತದೆ. ಒಬ್ಬ ಮನುಷ್ಯ ಆವರೇಜ್ ಆಗಿ 4 ರಿಂದ 5 ತಾಸು ಮಾತಾಡ್ತಾನೆ. ಅದಕ್ಕೆ ಅವರು 40-50 ವರ್ಷಗಳ ಕೊಟ್ಟಂತೆ ಸಾಯುವುದು. ಅದು ನಿಮಗೆ ಗೊತ್ತುಂಟಾ? ಅದೇ ಹಿಂದೆ ಋಷಿ ಮುನಿಗಳು 100-120 ವರ್ಷ ಬದುಕಲಿಕ್ಕೆ ಉಂಟು. ಯಾಕೆ? ಅವರು ಕಣ್ಣು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ತಪಸ್ಸು ಮಾಡ್ತಿದ್ರು, ಅದಕ್ಕೆ ಬದುಕ್ತಿದ್ರು. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಹೆಚ್ಚು ಮಾತಾಡಿದಷ್ಟು ನಮ್ಮ ಎನರ್ಜಿ 15-20% ವೇಸ್ಟ್ ಆಗ್ತದೆ. ಆ ಎನರ್ಜಿ 15-20% ಕೆಲಸದಲ್ಲಿ ಹಾಕಿದರೆ 100-120 ರೂಪಾಯಿ ದುಡಿಲಿಕ್ಕೆ ಅದು ಗೊತ್ತುಂಟಾ? ಎಲ್ಲರೂ ಮಾತು 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 ಮಾತಾಡ್ತಾನೆ ಇರ್ತಾರೆ. ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ. ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ದೇನೆ. ಅದು ನಿನಗೆ ಗೊತ್ತುಂಟಾ? ನಿನಗೇನು ಗೊತ್ತಿಲ್ಲ, ಸುಮ್ಮನೆ ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಇರ್ತಾರೆ ನೀವೆಲ್ಲ. ಆದ್ರಿಂದ ಸಾಕು ಸಾ, ನನ್ನನ್ನ ಕಮ್ಮಿ ಮಾತಾಡೋಗ್ಬಿಟ್ಟು ಇಷ್ಟುದ ಮಾತಾಡ್ತೇನೆ ನೀನು. ನೀನ್ ಹಿಂಗೆ ಮಾತಾಡ್ತಾ ಇದ್ದೆ ಇಲ್ಲೇ ಗೊತ್ತಾಕೊಂಡ್ಬಿಡ್ತೀಯ ಅಷ್ಟೇ. ಚೊಟ್ಟದ ಟಿಕೆಟ್ ತಗೊಳಕ್ಕೆ ಇಷ್ಟುದ್ದ ಪುರಾಣ ಹೇಳ್ಬೇಕನಯ್ಯ. ನಾನು ಯಾಕೆ ಮಾತಾಡ್ತೀನಿ ಅದು ನಿಮಗೆ ಗೊತ್ತುಂಟಾ? ನಿನ್ನಂತ ಮೂರ್ಖರಿಗೆ ನನ್ನಂತ ಸಕಲ ವಿದ್ಯಾರ್ಥಿಗಳಂತ ಪಾರಂಗತ್ರ ಹೇಳಲಿಕ್ಕೆ ಉಂಟಲ್ಲ. ಯಾಕೆ ನಾನು ಹೇಳಲಿಲ್ಲ ಅಂದ್ರೆ ನಿನ್ನಂತ ಮೂರ್ಖರಾಗಿ ಇರ್ತೀರಲ್ಲ ಅಂತ ಬುದ್ಧಿವಂತರಾಗಿ ಇರ್ತೇವೆ. ತಿಳಿದು ಇದೀಗ ಬಂದ ಸುದ್ದಿ. 4 ಜನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಓಡಿ ಹೋಗಿದ್ದ ಮನ್ಮಥರಾಜ ಪೊಲೀಸರಿಗೆ ಅಪಘಾತದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈ ಮನ್ಮಥರಾಜನ್ ಕೇಸು ನಿಮ್ ಕೋರ್ಟ್ಗೆ ಬರುತ್ತಲ್ಲ, ಅದ್ರ ಪ್ರೊಸೀಡಿಂಗ್ ಅಬ್ಸರ್ವ್ ಮಾಡಕ್ಕೆ ನಾನು ಕೋರ್ಟ್ಗೆ ಬರ್ತೀನಿ. ಅದ್ಯಾಕಮ್ಮ ಅಷ್ಟೊಂದು ಇಂಟ್ರೆಸ್ಟ್ ಈ ಕೇಸ್ನಲ್ಲಿ? ಅಮ್ಮ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಚೀಟಿಂಗ್ ಕೇಸು. ನೀನ್ ಜಡ್ಜು, ನಾನ್ ಲಾ ಸ್ಟೂಡೆಂಟ್, ಅದಕ್ಕೆ ಇಂಟ್ರೆಸ್ಟ್. ಅಷ್ಟೇನಾ? ಅಷ್ಟೇ. ಏನ್ ಪೂಜಾ, ನೀನ್ ಇವನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ನಾನ್ ನೋಡಿಲ್ಲಮ್ಮ. ಎಲ್ಲೂ ನೋಡಿಲ್ಲ? ನಾನಾ? ಇಲ್ಲಮ್ಮ. ನಿಜವಾಗ್ಲೂ ನೋಡಿಲ್ವಾ? ಅಮ್ಮ, ಯಾಕಮ್ಮ ಇಷ್ಟೊಂದು? ಇಲ್ಲ 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 ಹೋಗಿ ಸ್ನಾನ ಮಾಡ್ಕೊಂಡ. ಸರಿ. ನೋಡಿಲ್ಲ ಅಂತಾಳೆ. ಅವನೇನೋ ಅಂತವನು ನೋಡಿರಲ್ಲ. ಸರ್, ಈ ಕೇಸ್ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಸರ್, ಇದು ಪೊಲೀಸ್ನವರು ಸೃಷ್ಟಿಸಿರೋ ಕೇಸಾ? ಸರ್, ಅಷ್ಟು ಜನಕ್ಕೆ ನೀವು ಒಬ್ಬರೇ ಯಾವಾಗ್ತಾರೆ ಅದರಿಂದ ದೊಡ್ಡ ಗ್ಯಾಂಗ್ ಇದೆ ಸರ್. ಸರ್, ಇದು ಬರ್ಕೊಂಡಿದ್ಯಾ? ಮಿಸ್ಟರ್ ಪ್ರಾಸಿಕ್ಯೂಟರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಈಗ ವಿಚಾರಣೆಗೆ ಒಳಪಟ್ಟಿರುವಂತ ಪಂಚಾಮೃತ ಅನ್ನೋ ವ್ಯಕ್ತಿ ಕೆಲವು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬಂದು ಯಾಮಾರಿಸಿ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ ಯುವರ್ ಆನರ್, ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಕೂಡ ಮಾಡಿದ್ದಾನೆ. ಇವನು ಅಪರಾಧಿ ಅಂತ ನಿರೂಪಿಸೋದಕ್ಕೆ ನಾವು ಸಾಕ್ಷಿಗಳ ಸಮೇತ ಸರ್ಕಾರದ ವತಿಯಿಂದ ತಯಾರಾಗಿ ಬಂದಿದ್ದೇವೆ. ಮಿಸ್ಟರ್ ಪಂಚಾಮೃತ, ನೀವೇನ್ ಹೇಳ್ತೀರಾ? ನಾ ಎಂತ ಹೇಳುವುದು ಜಡ್ಜಮ್ಮ? ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ್ದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಎಲ್ಲ ಸೇರಿಕೊಂಡು. ಈಗ ಎಲ್ಲಿದ್ದಾನೋ ಎಂತ ಮಾಡ್ತೀನೋ ಕೃಷ್ಣನಿಗೆ ಗೊತ್ತು. ಅವನನ್ನು ಹಿಡಿಯೋದು ಬಿಟ್ಟು ನನ್ನನ್ನು ತಂದು ಕಡೆಗಡೆ ನಿಲ್ಲಿಸಿದಾರಲ್ಲ ಅವರೆಲ್ಲ ಸೇರಿಕೊಂಡು. ಇದು ನ್ಯಾಯವೇ? ನಿಮ್ಮ ಪರವಾಗಿ ವಾದ ಮಾಡಕ್ಕೆ ವಕೀಲರನ್ನು ನೇಮಿಸ್ಕೊಂಡಿದ್ದೀರಾ? ವಕೀಲರನ್ನು ಇಟ್ಟುಕೊಳ್ಳುವಷ್ಟು ಅನುಕೂಲ ನಮ್ಗಿಲ್ಲ ಜಡ್ಜಮ್ಮ. ಕೋರ್ಟ್ ಕಡೆಯಿಂದ ನಿಮ್ಗೊಬ್ಬ ಲಾಯರ್ನ ಉಚಿತವಾಗಿ ನೇಮಕ ಮಾಡಿದ್ರೆ ಒಪ್ಕೋತೀರಾ? ಎಂತ ಜಡ್ಜಮ್ಮ, ಹಣ ತೆಗೆದುಕೊಂಡು ವಾದ ಮಾಡುವ ಲಾಯರೇ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾನೆ. ಇನ್ನು ಓಸಿ ವಾದ ಮಾಡುವ ಲಾಯರ್ ನನಗೆ ನ್ಯಾಯ ಕೊಡಿಸ್ತಾನಂತೆ ಹೇಗೆ ನಂಬಲಿಕ್ಕುಂಟು?